ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹುಟ್ಟೂರು ತಾಲೂಕು ಖಾನಾಪುರದ ದೇಗಾಂವ್ ಗ್ರಾಮಕ್ಕೆ ಬೇಕಿದೆ ಸರ್ಕಾರಿ ಶಾಲೆ, ಹೊಸ ಅಂಗನವಾಡಿ ಕೇಂದ್ರ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಭೀಮಗಡ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಶಿರೋಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಜನ ವಾಸಿಸುವ ದೇಗಾಂವ್ ಗ್ರಾಮದಲ್ಲಿ 2022ರಲ್ಲಿ ಬಂದ್ ಆಗಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಪುನರಾರಂಭ ಮಾಡಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಇದರ ಜೊತೆಗೆ ಸುಮಾರು 400 ಜನ ಸಂಖ್ಯೆ ಇರುವ ಈ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರವಿಲ್ಲದ ಕಾರಣ ದೂರದ 7 ಕಿಲೋಮೀಟರ್ ದೂರದಲ್ಲಿರುವ ಹೆಮ್ಮಾಡಗ ಗ್ರಾಮಕ್ಕೆ ಇಲ್ಲಿರುವ ಗರ್ಭಿಣಿ ಹೆಣ್ಣು ಮಕ್ಕಳು ಹಾಗೂ ಸಣ್ಣ ಮಕ್ಕಳು ವಿವಿಧ ಸೌಲಭ್ಯಗಳನ್ನು ಪಡೆಯುವುದಕ್ಕೆ ದಟ್ಟಕಾಡಿನಲ್ಲಿ ನಡೆದು ಬರುವ ಪರಿಸ್ಥಿತಿ ಬಂದೊದಗಿದೆ. ಮತ್ತೊಂದು ಕಡೆ ಇಲ್ಲಿ ಸರ್ಕಾರಿ ಶಾಲೆ ಬಂದ್ ಆಗಿರುವ ಕಾರಣ ಇಲ್ಲಿನ ಮಕ್ಕಳನ್ನು ಬೇರೆ ಬೇರೆ ಶಾಲೆಗೆ ಸೇರಿಸುವ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಸರ್ಕಾರಿ ಶಾಲೆ ಮತ್ತೆ ಆರಂಭ ಮಾಡುವುದಕ್ಕೆ ಮಕ್ಕಳ ಸಂಖ್ಯೆಯೂ ಇದೆ ಮತ್ತು ಹೊಸ ಅಂಗನವಾಡಿ ಕಟ್ಟಡ ಕೇಂದ್ರ ಮಾಡುವುದಕ್ಕೆ ಅರ್ಹತೆ ಇದೆ. ಆದ್ದರಿಂದ ಈ ಭಾಗದ ಜನತೆಯ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆದ ಲೀಲಾವತಿ ಹಿರೇಮಠ ಹಾಗೂ ಖಾನಾಪುರ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಆದ ವಿಕ್ರಮ್ ಕೆಬಿ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಅದೇ ಮೇಡಮ್, ಈಗ ನಾನು ನಿನ್ನೆ ಖಾನಾಪುರದ ಒಂದ್ ರೀತಿ ಶಿರೋಳಿ ಗ್ರಾಮ ಪಂಚಾಯತಿ ಬರ್ತದೆ ಮೇಡಮ್, ಭೀಮಗಡ ಅರಣ್ಯ ಪ್ರದೇಶ. ಹೌದು. ಅಲ್ಲಿ ಡೇಗಣ್ ಅಂತ ಒಂದು ಗ್ರಾಮ ಬರುತ್ತೆ ಮೇಡಮ್. ಇದೆಯಲ್ಲ. ಹಾ ಮೇಡಮ್, ಅಲ್ಲಿಗೆ ನಾನು ನಿನ್ನೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ 2023 ಸರ್ಕಾರಿ ಶಾಲೆ ಬಂದಾಗಿದೆ ಮೇಡಮ್. ಬಂದಾಗಿದೆ, ಮತ್ತೆ 10 ಜನ ಹುಡುಗರು ಇದ್ರಂತೆ ಮೇಡಮ್. 10 ಜನ ಹುಡುಗರು ಇದ್ದಿದ್ರು ಅದು ಬಂದ್ ಮಾಡ್ಬಿಟ್ಟಿದ್ದಾರೆ. ನಿನ್ನೆ ಆ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ನಂಗೆ ಸತ್ಯಾಂಶ ಹೊರಬಂತು ಮೇಡಮ್, ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೆಲ್ಲ. ಹಾಗಾಗಿ ಈ ಬಾರಿ ಅಕಾಡೆಮಿಕ್ ಇಯರ್ಗೆ 10 ಜನ ಹುಡುಗರು ಕೊಡ್ತೀವಿ, ದಯವಿಟ್ಟು ಅಲ್ಲಿ ಸರ್ಕಾರಿ ಶಾಲೆ ಆರಂಭ ಮಾಡಿ ಅಂತ ಅವ್ರದ್ದೊಂದು ಮನವಿ ಇದೆ ಮೇಡಮ್. ಖಂಡಿತ. ಹಾ ಮೇಡಮ್, ಅದು ಸರ್ಕಾರಿ ಪ್ರಾಥಮಿಕ ಮರಾಠಿ ಶಾಲೆ ಅದು ಆಕ್ಚುಲಿ. ಸರ್ಕಾರಿ ಶಾಲೆನ ತಾತ್ಕಾಲಿಕವಾಗಿ ಮುಚ್ಚಿರ್ತೀವಿ. ಹಾ ಮೇಡಮ್. ಸೊ ಮಕ್ಕಳು ಬಂದ್ರೆ ನಾವು ಖಂಡಿತ ಮತ್ತೆ ಪ್ರಾರಂಭ ಮಾಡ್ತೀವಿ. ನೋಡಿ ಮೇಡಮ್, ತುಂಬಾ ದಿನೇ ಶಿಥಿಲಗೊಳ್ತಾ ಇದೆ, ಪರಿಸರ ತುಂಬಾ ಚೆನ್ನಾಗಿದೆ ಮೇಡಮ್ ಅದು. ನೋಡಿದೀನಿ ನಾನು. ಹಾ ಮೇಡಮ್. ಹಾಗಾಗಿ ಮಾಡಿಸ್ತೀನಿ. ಇವ್ರಿಗೆ ಗ್ರಾಮಸ್ಥರಿಗೆ ಬಿಒರ್ಗೆ ಒಂದು ಮನವಿ ಕೊಟ್ಟು ನನಗೆ ಕಳಿಸ್ಲಿಕ್ಕೆ ಹೇಳ್ಬಿಡಿ. ಎಸ್ ಮೇಡಮ್, ಎಸ್. ಈಗ ಇಲ್ಲಿ ನಿಮ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಶಿರೋಳಿ ಗ್ರಾಮ ಪಂಚಾಯತಿ ಅಂತ ಬರುತ್ತೆ ಸರ್. ಶಿರೋಳಿ ಸರ್. ಹಾ ಸರ್. ಅಲ್ಲಿ ಭೀಮಗಡ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಒಂದು ಡೇಗಾವ್ ಅಂತ ಒಂದು ಗ್ರಾಮ ಬರುತ್ತೆ. ಡೇಗಾವ್, ಹೌದು ಸರ್. ಅಲ್ಲಿ 400 ಜನಸಂಖ್ಯೆ ಇದೆ. ಈಗ ನಿನ್ನೆ ಭೇಟಿ ಕೊಟ್ಟಿದ್ದೆ ಅಲ್ಲಿ. ಹೌದು ಸರ್. ಅಲ್ಲಿ ಒಂದು ಅಂಗನವಾಡಿ ಕೇಂದ್ರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ, ಬಟ್ ಅಲ್ಲಿ ಅರ್ಹತೆನೂ ಇದೆ. ಓಕೆ ಸರ್. ಹಾಗಾಗಿ ದಯವಿಟ್ಟು ಅದನ್ನ ವರದಿ ಮಾಡ್ತಾ ಇದ್ದೆ. ಹಾಗಾಗಿ ಈಗ ತಾವು CDPO ಸಾಹೇಬ್ರು. ಹಾ ಸರ್. ಹಾಗಾಗಿ ದಯವಿಟ್ಟು ಅಲ್ಲೊಂದು ಈ ವರದಿ ಉಲ್ಲೇಖ ಮಾಡಿ ಅಲ್ಲಿ ಮನವಿನೂ ಕೊಡ್ತಾರೆ, ದಯವಿಟ್ಟು ಅಲ್ಲೊಂದು. ಖಂಡಿತ ಸರ್. ಸರ್, ಈಗ ನನ್ ಗಮನಕ್ಕೆ, ಈಗ ನಾನ್ CDPO ಆದ್ಮೇಲೆ 1 ತಿಂಗಳಲ್ಲಿ ಒಂದು ಇದು ಅದು ಔರತ್ ಬೈಲ್ ಒಂದು ಗಮನಕ್ಕೆ ಬಂದಿತ್ತು ಸರ್. ಹಾ, ಅದನ್ನ ನಾನು ಸರ್ವೆ ಮಾಡಿದ್ದೀನಿ. ಅಲ್ಲಿ ನಮ್ಗೆ 34 ಬೆನಿಫಿಷರಿ ಸಿಕ್ಕರು ಎಲ್ಲಾರು. ಆ ಪ್ರಸ್ತಾವನೆನ ನಾನು ಸರ್ವೆ ಮಾಡ್ಬಿಟ್ಟು ಆಲ್ರೆಡಿ ಹೆಡ್ ಆಫೀಸ್ ಕಳ್ಸಿದ್ದೀನಿ. ಸೊ ಆ ತರ ತಾಲೂಕಲ್ಲಿ ಎಲ್ಲೇ ಅವಶ್ಯಕತೆ ನಮ್ ಗಮನಕ್ಕೆ ತಂದ್ರೆ ನಾನು ಸರ್ವೆ ಮಾಡಿಸ್ಬಿಟ್ಟು ಗವರ್ಮೆಂಟ್ ಇಮಿಡಿಯೇಟ್ ಸ್ಯಾಂಕ್ಷನ್ ಗೆ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ. ಇದನ್ನು ಕಳಿಸ್ಕೊಡ್ತೀನಿ ಸರ್. ನನ್ಗೆ ಸ್ವಲ್ಪ ವಾಟ್ಸ್ಆಪ್ ಅಲ್ಲಿ ನನಗೆ ಡೀಟೇಲ್ಸ್ ಹಾಕಿ ಸರ್, ಯಾವ ಸೆಂಟ್ರು ಅಂದ್ರೆ ಯಾವ ಏರಿಯಾ ಲೊಕೇಶನ್ ಅಂತ. ನಾನು ಇಮಿಡಿಯೇಟ್ ವಿಸಿಟ್ ಮಾಡಿಸ್ಬಿಟ್ಟು ಪ್ರಪೋಸಲ್ ನ ಮೂವ್ ಮಾಡ್ತೀನಿ ಸರ್. ಬೆನಿಫಿಷಿಯರ್ ಅಲಾಂಗ್ ಜೊತೆಗೆ ನಮ್ಗೆ ಈಗ ಮಿನಿಮಮ್ 800 ಬೆನಿಫಿಷಿಯರಿ ಒಂದು ಅಂಗನವಾಡಿಗೆ ಪ್ರಾವಿಷನ್ ಇದೆ ಗವರ್ಮೆಂಟ್ ಅಲ್ಲಿ. ಈಗ ಅಂದಾಜು ಒಂದು ಅಂಗನವಾಡಿ ಕೇಂದ್ರ ಆಗಕ್ಕೆ ಎಷ್ಟು ಹುಡುಗರು ಬೇಕು ಸರ್ ತಮ್ಮ ಪ್ರಕಾರ? ಸರ್, ಹುಡುಗರದ್ದು ಅನ್ನಲ್ಲ ಸರ್, ಪಾಪ್ಯುಲೇಷನ್ ಸರ್ವೆ ಮೇಲೆ ಹೋಗುತ್ತೆ. 400 ಜನಸಂಖ್ಯೆ ಇದೆ ಸರ್. 400 ಜನ. 400 ಜನಕ್ಕಾದ್ರೆ ಸ್ಯಾಂಕ್ಷನ್ ಮಾಡ್ಬೋದು ಸರ್, ಖಂಡಿತ ಮಾಡ್ಕೊಡ್ತೀನಿ. ಸರ್, ಆ 400 ಜನಸಂಖ್ಯೆ ಇತ್ತು ಒಂದು 10 ಮಕ್ಳು ಇದ್ರು ಸರ್ ಇದನ್ನ ಮಾಡ್ಕೊಡ್ತೀನಿ. ಈಗ ಸಪೋಸ್ ಆ ಮಕ್ಳಿಗೆ ಏನಾದ್ರು ಅಂಗನವಾಡಿ ಇಲ್ಲ ಅಂತ ಏನಾದ್ರು ಫೆಸಿಲಿಟಿಯಿಂದ ಹಿಂದುಳಿದಿದ್ರೆ ನಾನು ಬೇರೆ ಅಂಗನವಾಡಿಯಿಂದ ಪೌಷ್ಟಿಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಸ್ತೀನಿ ಫಸ್ಟ್. ಹಾ ಸರ್. ಅಂಗನವಾಡಿ ಈಗ ವರದಿ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಅದು ಪೌಷ್ಟಿಕ ಕಾರ್ಯಕ್ರಮದ ಅಡಿ ಅವ್ರಿಗೆ ಏನ್ ಸಿಗ್ಬೇಕಲ್ಲ ಸರ್. ಹಾ ಸರ್. ಆಹಾರ ಅದನ್ನ ಬೇಕು, ನಾನು ಬೇರೆ ಅಂಗನವಾಡಿ ಸರ್ವೆ ಅಂಡರ್ ಅಲ್ಲಿ ತಗೊಂಬಂದವ್ರನ್ನ. ಅಲ್ಲ, ಈಗ ಅವ್ರು ಹೇಳ್ತಾರೆ ಎಮ್ಮಡ್ಗಕ್ಕೆ ಹೋಗ್ಬೇಕು ಸರ್ ಅಂತ ಹೇಳಿದ್ರು ಅವರು. ಹಾ ಸರ್. ಹಾಗಾಗಿ ಅಲ್ಲೇ ಬೇಕಾಗಿದೆ ಅಂತ ಅವ್ರ ಒತ್ತಾಯ. ಕಾಡ್ ಒಳಗಡೆ ಹೋಗ್ಬೇಕಾಗುತ್ತೆ, 6 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ ಅಂತ. ಖಂಡಿತ ಮಾಡ್ಕೊಳ್ಳೋಣ ಸರ್. ಈಗ ನಾನು ಇಮಿಡಿಯೇಟ್ ಆಗಿ ನಮ್ಮ ಸೂಪರ್ವೈಸರ್ ಕಳಿಸ್ಬಿಟ್ಟು ಸರ್ವೆ ಮಾಡಿಸ್ಬಿಟ್ಟು ಪ್ರಪೋಸಲ್ ಹೆಡ್ ಆಫೀಸ್ ಕಳಿಸ್ತೀನಿ. ಆ ಪ್ರಪೋಸಲ್ ಕಳಿಸಿದ ಮಾಹಿತಿ ತಮ್ಮ ಗಮನಕ್ಕೆ ತಗೊಂಡ್ಬಿಡ್ತೀನಿ ಸರ್. ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಯಾವ ರೀತಿ ಒಂದ್ ರೀತಿ ಈ ಕಾಡಂಚಿನ ನಿವಾಸಿಗಳಿಗೆ ಇನ್ನೂ ಸೌಲಭ್ಯಗಳು ಮರೀಚಿಕೆ ಆಗಿರ್ತಕ್ಕಂಥದ್ದು, ಮತ್ತೆ ಆ ಸೌಲಭ್ಯಗಳು ಕೆಲವು ಟೈಮಲ್ಲಿ ದೊರಕಿ ಆನಂತರ ಪೂರಾ ಕಡ್ಗಣಿಸಿರ್ತಕ್ಕಂಥದಕ್ಕೆ ತುಂಬಾ ಉದಾಹರಣೆ ಈ ಗ್ರಾಮ. ವಿಶೇಷವಾಗಿ ನಾನು ಬಂದಿರ್ತಕ್ಕಂಥದ್ದು ಡೇಗಾಂವ್ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇದು ಇರ್ತಕ್ಕಂಥದ್ದು ಒಂದ್ ರೀತಿ ಭೀಮ್ಗಢ ಅರಣ್ಯ ಪ್ರದೇಶದಲ್ಲಿ ಬರುತ್ತೆ. ಭೀಮ್ಗಢ ಅಂತಕ್ಕಂಥದ್ದು ಖಾನಾಪುರದ ಒಂದ್ ರೀತಿ ಸ್ಥಳ. ವಿಶೇಷವಾಗಿ ಇದು ಶಿರೋಳಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಶಿರೋಳಿ ಗ್ರಾಮ ಪಂಚಾಯತಿಗೆ ಬಹುಶಃ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಜನ ಇದ್ದಾರೆ. ಇವರು ಎಷ್ಟು ಜನಸಂಖ್ಯೆ ಬರುತ್ತೆ ಇಲ್ಲಿ? ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಬರುತ್ತಮ್ಮ? 400 ಜನಸಂಖ್ಯೆ ಇದೆ ಈ ಗ್ರಾಮದಲ್ಲಿ, ಡೇಗಾಂವ್ ಗ್ರಾಮದಲ್ಲಿ. ಇಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು. ಸರ್ಕಾರಿ ಒಂದ್ ರೀತಿ ಹಿರಿಯ ಒಂದ್ ರೀತಿ ಮರಾಠಿ ಶಾಲೆ 2 ವರ್ಷದಿಂದ ಇತ್ತಂತೆ. ಅದ್ರ ಪರಿಸ್ಥಿತಿ ನೋಡಿದ್ರೆ ತುಂಬಾ ಪಾಳು ಬಿದ್ದು ಬಿಟ್ಟಿದೆ. ವಿಶೇಷವಾಗಿ ಮೊನ್ನೆ ಮಧು ಬಂಗಾರಪ್ಪ ಅವ್ರು ನೋಡ್ಬೇಕಾದಂತ ಪರಿಸ್ಥಿತಿ. ಅದು ಯಾಕೆ ಬಂದಾಯ್ತೋ ಗೊತ್ತಿಲ್ಲ. ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಯಾವ ರೀತಿ ಬಂದಾಗ್ತವೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಸೆಕೆಂಡ್ ಪಾಯಿಂಟ್, ಬಹುಶಃ ನಮ್ಮ ಜಿಲ್ಲೆಯವರೇ ಇದ್ದಾರೆ, ಮಾನ್ಯ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಅವರ ಒಂದ್ ರೀತಿ ಹುಟ್ಟೂರು ತಾಲೂಕು ಈ ಖಾನಾಪುರದಲ್ಲಿ ವಿಶೇಷವಾಗಿ ಈ ಅವರು ಸಹ ಅಂಗನವಾಡಿ ಸಚಿವರು. ಇಲ್ಲಿ ಅಂಗನವಾಡಿ ಕೇಂದ್ರ ಇಲ್ಲದೆ ಇರೋದಕ್ಕೆ ದೂರದ ಎಷ್ಟು ಕಿಲೋಮೀಟರ್ ಹೋಗ್ತೈತ್ರಿ ಅಂಗನವಾಡಿಗೆ? ಎಮ್ಮಡ್ಗ ಎಷ್ಟು ಕಿಲೋಮೀಟರ್? ಒಂದು 5 ರಿಂದ 6 ಕಿಲೋಮೀಟರ್ ಕಾಡೊಳಗಡೆ ನಡ್ಕೊಂಡು ಹೋಗ್ಬೇಕು. ವಿಶೇಷವಾಗಿ ಒಬ್ಬ ಅಂಗನವಾಡಿ ಫಲಾನುಭವಿ ಏನಾರು ಆದ್ರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾನ್ಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವ್ರವರೇ ಮತ್ತೆ ಮಾನ್ಯ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಡೇಗಾಂವ್ ಗ್ರಾಮಕ್ಕೆ ಸರ್ಕಾರಿ ಶಾಲೆ ಬಂದಾಗಿರೋದು ಯಾಕೆ, ಮತ್ತೆ ಇದೇ ಗ್ರಾಮಕ್ಕೆ ಒಂದ್ ರೀತಿ ಅಂಗನವಾಡಿ ಕೇಂದ್ರ ಇಲ್ಲಿ ಅರ್ಹತೆ ಇದ್ರೂ ಸಹ ಇಲ್ಲಿವರೆಗೂ ಸಹ ಒಂದ್ ರೀತಿ ಪ್ರಾರಂಭ ಮಾಡೋದಕ್ಕೆ ಏನ್ ಸಮಸ್ಯೆಗಳಿದಾವೆ ಅಂತಕ್ಕಂಥಷ್ಟವರಿಗೆ ಸ್ವಾಗತ. ಸರ್ಕಾರಿ ಶಾಲೆಗಳು ಯಾವ ರೀತಿ ಬಂದಾಗ್ತವೆ ಅನ್ನೋದಕ್ಕೆ ವಿಶೇಷವಾಗಿ ನಾನು ಒಂದು ಸ್ಪಷ್ಟ ಉದಾಹರಣೆ ತೋರಿಸ್ತೀನಿ. ಈಗ ನಾನು ಒಂದು ಕಾಡಂಚಿನ ಒಂದ್ ರೀತಿ ಗ್ರಾಮ ಡೇಗಾಂವ್ ಗ್ರಾಮಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಈಗ ಬನ್ನಿ, ಈ ಸರ್ಕಾರಿ ಶಾಲೆಗಳು ದುಸ್ಥಿತಿಯಲ್ಲಿದ್ದಾಗ ಬಂದಾಗಿದ್ದಾಗ ಯಾವ ರೀತಿ ಆಗಿದಾವೆ ಅನ್ನೋದಕ್ಕೆ ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ. ನೋಡಿ, ಕೇವಲ 2 ವರ್ಷಗಳ ಹಿಂದೆ ತುಂಬಾ ಚೆನ್ನಾಗಿತ್ತು ಸರ್ಕಾರಿ ಶಾಲೆಗಳು. ವಿಶೇಷವಾಗಿ ಇದು ಸರ್ಕಾರಿ ಒಂದ್ ರೀತಿ ಪ್ರಾಥಮಿಕ ಮರಾಠಿ ಶಾಲೆ. ಈಗ ನೋಡಿ ಯಾವ ರೀತಿ ಪಾಳು ಬಿದ್ದಿರೋದಕ್ಕೆ ಯಾವ ರೀತಿ ಇದಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ. ನೋಡಿ, ಇಲ್ಲಿರೋ ಗ್ರಾಮಸ್ಥರುಗಳೆಲ್ಲ ನಿಂತವ್ರೆ. ನೋಡಿ, ಇದು ಸರ್ಕಾರಿ ಶಾಲಾ ಆವರಣ ಆಯ್ತಾ. ಅವಾಗ ಯಾವ ರೀತಿ ಇತ್ತು ನೋಡಿ, ಫುಲ್ಲು ಒಂದ್ ರೀತಿ ಎಲ್ಲ ಇದಿತ್ತು. ಇವಾಗ ಪೂರ ಪಾಳು ಬಿದ್ದಿದೆ. ವಿಶೇಷವಾಗಿ ಈಗ ನೋಡಿ, ನಾನು ಮೇಲಕ್ಕೆ ಹೋಗ್ತೀನಿ. ನೋಡಿ, ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಬಂದಾಗಿರೋದಕ್ಕೆ ನೋಡಿ ಈ ರೀತಿ ಎಲ್ಲ ಪಾಳು ಬಿದ್ದಿದ್ದಾವೆ. ಮತ್ತೆ ಇಲ್ಲಿ ನೋಡಿ, ಈ ಕಳ್ಳ ಕಾಕರ ಒಂದ್ ರೀತಿ ಹಾವಳಿ ಜಾಸ್ತಿ ಆಗಿದೆ. ನೋಡಿ, ಈ ಒಂದು ಬೀರೆಣ್ಣೆನೂ ಸಹ ಇದ್ರೊಳಗಿದೆ ಆಯ್ತಾ. ಈ ರೀತಿ ಪರಿಸ್ಥಿತಿ ಆಗ್ಬಿಟ್ರೆ ಯಾವ ರೀತಿ? ಮನೆ ಮಧು ಬಂಗಾರಪ್ಪನವ್ರೆ, ಶಾಲೆ ದಯವಿಟ್ಟು ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ಬಂದಾಗಿರ್ತಕ್ಕಂಥವಕ್ಕೆ ರಕ್ಷಣೆ ಕೊಡಿ, ಇಲ್ಲ ಅದು ಪುನರಾರಂಭ ಮಾಡಿ. ಯಾವುದೋ ಒಂದು ಕುಂಟು ನೆಪ ಹೇಳಿ ಶಾಲೆನ ಒಂದ್ ರೀತಿ ಬಂದ್ ಮಾಡೋದಲ್ಲ ಆಯ್ತಾ. ಈಗ ಇದು ಒಂದ್ ರೀತಿ ಸರ್ಕಾರಿ ಆಗಿನ ಸಂದರ್ಭದಲ್ಲಿ ಇದು ಒಂದ್ ರೀತಿ ಸರ್ಕಾರಿ ಇದಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, 2023 ಕೊನೆಯದು ಬರ್ದಿದ್ದಾರೆ, ಏನು ಸಾಕ್ಷರತಾ ಪರೀಕ್ಷೆ ಅಂತ. ಮೋಸ್ಟ್ಲಿ 23 ಇದು ಬಂದಾಗಿರ್ಬೇಕು, 2023. ಬರ್ರಿ ತಡ್ರಿ. ಈಗ ನಾನು ಈ ಶಾಲೆ ಇಲ್ಲಿಗೆ ಹೋಗ್ತೀನಿ. ಇದು ಸಹ ಒಂದ್ ರೀತಿ ಪೂರ ಪಾಳೆ ಬಿದ್ದಿದೆ. ಹಾಗಾಗಿ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಅವರು ದಯವಿಟ್ಟು ಇಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ, ಜೊತೆಗೆ ಮಾನ್ಯ ಮಧು ಬಂಗಾರಪ್ಪ ಅವರು ದಯವಿಟ್ಟು ಇವರಿಬ್ರು ಕೂಡಿದ್ರೆ ದಯವಿಟ್ಟು ಒಂದು ಸರ್ಕಾರಿ ಶಾಲೆ ಆರಂಭ ಮಾಡ್ಬೋದು, ಮತ್ತೆ ಅಂಗನವಾಡಿ ಕೇಂದ್ರ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬರ್ರಿ ತಡ್ರಿ.
बरं. हे वोटिंग करायला तेवढंच येतात सर आणि वोटिंग मागायला तेवढं येतात आणि त्या इतर रोड नाही हे काही तर शाळा शिक्षक सगळे मुलं सगळी बाहेर गेलेली आहेत. ते फक्त 4थी पर्यंत शाळा होती इथं. त्याच्यापर्यंत नंतर सगळी लहान मोठी मुलं 4थी 5वी झाल्यानंतर आम्ही खानापूरला गोव्याला सगळी आता कोण स्टेप झाले तिथं सगळेजण पोरांनी आपली आपली सगळी इथं ಜನಸಂಖ್ಯೆ ಇದೆ ನಾಲ್ಕುನೂರು ಹೌದಾ ಅಂಗನವಾಡಿನೂ ಆಗ್ಬೇಕಿಲ್ಲ ಅಂಗನವಾಡಿ ಆಗ್ಬೇಕು ಹಾ ಮತ್ತು ರೋಡ್ ಕೂಡ ಬೇಕು ಇಲ್ಲ ಹೌದಾ ಹಾಸ್ಪಿಟ್ಲಿಗೆ ಎಲ್ಲಿ ಹೋಗ್ತೀರಾ ಹಾಸ್ಪಿಟ್ಲ್ ಖಾನಾಪುರ ಸಮಸ್ಯೆ ಇದೆ ಇಲ್ಲ ಓಕೆ ಇದೆ बेगांव हाँ ಹೇಳಿ ಏನೇನ್ ಸಮಸ್ಯೆ ಇದೆ ಇಲ್ಲಿ समझते रोड नहीं हाँ अभी डॉक्टर नहीं हाँ वो डिलीवर को पे गाड़ी हाँ वही नहीं हाँ हाँ ಸರ್ಕಾರಿ ಶಾಲೆ शाळा नहीं ಶಾಲೆ ಬಂದಾಗಿದೆ बंद है ಅಂಗನವಾಡಿ अंगनवाड़ी नहीं ಹೌದಾ हाँ ಮತ್ತೆ ರೇಷನ್ಗೆ ಎಲ್ಲಿ ಹೋಗ್ತೀರಾ रेशन नहीं एम्मड़गा ಹೆಮ್ಮಡ್ಗ हाँ 100 किलोमीटर ಎಷ್ಟು ಜನಸಂಖ್ಯೆ ಇದೆ ये 400 है ಹೌದಾ हाँ ಓಟ್ ಎಲ್ಲ ಹಾಕಕ್ ಹೋಗ್ತೀರಾ वोटिंग ವೋಟಿಂಗ್ वोटिंग एम्मड़गा ಹೆಮ್ಮಡ್ಗ ಮತ್ತೆ ಇಷ್ಟೆಲ್ಲ ಇದ್ರು ಇವರು MLAs ಎಲ್ಲ ಏನ್ ಮಾಡ್ತಾವ್ರೆ एमएलए क्या वो कुछ नहीं ಹಾ ಬರ್ತಾರೆ वोट डाला बोला अभी तक नहीं आया कोण येतच नाही वोटिंग केलं की येतच नाही कोण बी येत नाही ಹಾ ಕೇಳಿದ್ರೆ ಏನ್ ಹೇಳ್ತಾರೆ ಕೇಳಿದ್ರೆ ಅವ್ರು ಕೇಳಿದ್ರೆ ಹೇಳ್ತಾರೆ ಸಮಸ್ಯೆಗಳು काय काय सांगितले नाही करतोय मी म्हणून सांगत नाही काय नाही ಹಾ येतच नाही ಹೌದಾ हम्म ಹಾ 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 ಏನು ಹೇಳೋದಿಲ್ಲ ಅಂದ್ರೆ ಕೆಲ್ಸ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅಷ್ಟೇ ಹೇಳ್ತಾರೆ ಹಾ ಮಾಡೋದಿಲ್ಲ ಹೆಣ್ಮಕ್ಳು ಸಿಕ್ಕಿದ್ರೆ ಅಕ್ಕರೆ ತಮ್ಮ ಹೆಸರು ಮನೀಷಾ ಮಹೇಶ್ ಜನ್ಬೇಕರ್ ಮನುಷ್ಯ ಯಾವ ಊರಕ್ಕ ಡೇಗಾಂವ್ ಡೇಗಾಂವ್ ಯಾವ ಗ್ರಾಮ ಪಂಚಾಯತಿ ಬರ್ತಿದ್ದು ಶಿರೋಲಿ ಶಿರೋಳಿ ಹೇಳ್ರಕ್ಕ ವಿಶೇಷವಾಗಿ ಈ ಒಂದು ಏನೇನ್ ಸಮಸ್ಯೆ ಇದಾವೆ ಇಲ್ಲಿ ಇಲ್ಲಿ ಅಂಗನವಾಡಿ ಶಾಲಾ ಇಲ್ಲ ಸರ್ಕಾರಿ ಶಾಲಾ ಏನು ಇಲ್ಲ ರಸ್ತೆ ಇಲ್ಲ ಹಾ ಏನು ಕಾರುಗಳು ಏನು ಬರುವುದಿಲ್ಲ ಇಲ್ಲಿ ಏನು ಸೊ ಇಲ್ಲ ಮತ್ತು ಗರ್ಭಿಣಿಗೆ ಎಲ್ಲಿ ಅರ್ಜೆಂಟ್ ಎಮರ್ಜೆನ್ಸಿ ಇದ್ರೆ ಹಾಸ್ಪಿಟಲ್ ಇಲ್ಲ ಹಾ ಅದಕ್ಕಾಗಿ ಬಹಳ ತುಂಬಾ ಕಷ್ಟ ಆಗಿತ್ತು ಅಂಗನವಾಡಿದು ಏನ್ ಸಮಸ್ಯೆ ಐತೆ ಇಲ್ಲಿ ಅಂಗನವಾಡಿ ಇಲ್ಲಿ ಶಾಲಾನೇ ಇಲ್ಲ ಮೊದ್ಲೇ ಎಷ್ಟ್ ಜನ ಮಕ್ಳು ಬರ್ತಾರೆ ಇಲ್ಲಿ ಅಂಗನವಾಡಿ 10 ಬರ್ತಾರೆ ಹೌದಾ ಇಲ್ಲಿ ಅಂಗನವಾಡಿ ಪ್ರಾರಂಭ ಮಾಡ್ಬೇಕು ಚಾಲು ಮಾಡ್ಬೇಕು ಇಲ್ಲಿ ಅಂಗನವಾಡಿನೇ ಇಲ್ಲ ಇಲ್ಲಿ ಈ ಅಂಗನವಾಡಿನೇ ಇಲ್ಲ ಶಿರೋಲಿ ಇದೆ ಅಲ್ಲಿ ಹೇಮಡ್ಗದಲ್ಲಿ ಹೆಮ್ಮಡ್ಗ ನಡೆಯೋದು ಹೋಗ್ಬೇಕು ಕಾರ್ ಇಲ್ಲ ಏನಿಲ್ಲ ಹಾ ಅದಕ್ಕಾಗಿ ಸಮಸ್ಯೆ ಆಗುತ್ತೆ ಹೌದಾ ಮತ್ತೆ ಸರ್ಕಾರಿ ಶಾಲೆ ಬಂದಾಗ ಎಷ್ಟ್ ದಿನ ಆಯ್ತು ಸರ್ಕಾರಿ 2 ವರ್ಷ ಆಯ್ತು 2 ವರ್ಷ 2 ವರ್ಷದಿಂದ ಇಲ್ಲಿ ಸರ್ಕಾರಿ ಎಲ್ಲಿ ಹೋಗ್ತಾರೆ ಮಕ್ಳುಗಳು ಸ್ಕೂಲ್ಗೆ ಖಾನಾಪುರ್ ಗೋವಾ ಅಲ್ಲಿ ತಗೊಂಡ್ ಹೋಗಿದ್ದಾರೆ ಹೌದಾ ಹಾ ಇಲ್ಲಿ ಸರ್ಕಾರಿ ಶಾಲೆ ಇದ್ರೆ ಇಲ್ಲೇ ಹೋಗ್ತಿದ್ರು ಸರ್ಕಾರಿ ಮೊದ್ಲೇ ಇತ್ತು ಇದು ಯಾಕೆ ರಸ್ತೆ ಇಲ್ಲ. ಬಂದಾಗಿದ್ದು ಇದು ರಸ್ತೆ ಇಲ್ಲ ಏನಿಲ್ಲ ನಡೆಯೋಕೆ ಹೋಗೋಕೆ ಯಾರು ಬರೋದಿಲ್ಲ ಇಲ್ಲಿ ಟೀಚರ್ಸ್ ಬರೋದಿಲ್ಲ ಬರ್ಲಿಲ್ಲ ಅದಕ್ಕಾಗಿ ಬಹಳ ತುಂಬಾ ಕಷ್ಟ ಆಗಿತ್ತು ಹೌದಾ ಹಾಗಾಗಿ ಬಂದ್ ಮಾಡ್ಬಿಟ್ರು ಬಂದ್ ಮಾಡಿರೋದು ಹೌದಾ ಈಗ ಒಟ್ಟಾರೆ ಪುನರಾರಂಭ ಮಾಡ್ಬೇಕು ಚಾಲು ಮಾಡ್ಬೇಕು ಅದಕ್ಕಾಗಿ ಎಲ್ಲರಿಗೆ ನನ್ನ ಕಡೆಯಿಂದ ಧನ್ಯವಾದ ಓಕೆ ಅಲ್ಲ ಮನ್ವಿ ಹಾ ಹೌದಾ ಯಾರಾದ್ರು ಇಲ್ಲಿ MLAಗಳು ಎಲ್ಲ ಏನ್ ಮಾಡ್ತಾವ್ರೆ MLA ಬರ್ತಾರು ಭಾಷಣ ಕೊಟ್ಟಲು ಹೋಗ್ತಾರು ಏನು ರಸ್ತೆ ಮಾಡ್ತಾರ ಆಶ್ವಾಸನೆ ಅಷ್ಟೇ ಕೊಟ್ಟಾರ ಹೌದಾ ಮಾಡೋದಿಲ್ಲ ಏನಿಲ್ಲ ಹಾ ಎಲ್ಲಾ MLA ಹಂಗೆ ಮಾಡ್ತಾರು ಹೌದಾ ಬರ್ತಾರೆ ಇವಾಗ ಈಗ ಬಂದಿರ್ತಕ್ಕಂತ MLAಗಳು ಎಲ್ಲಾರು ಹಂಗೆ ಮಾಡಿದ್ದಾರೆ ಹೌದಾ ಯಾರು ರಸ್ತೆ ಮಾಡ್ಕೊಡ್ತೇವೆ ಶಾಲಾ ಚಾಲು ಮಾಡ್ತೇವೆ ಅಂಗನವಾಡಿ ಇದು ಎಲ್ಲಾ ಸೋಯ್ ಮಾಡಿ ಕೊಡ್ಬೇಕು ಅವ್ರಿಗೆ ಹಾ ಅವರು ಬರೀ ಓಟ್ ಮಾತ್ರ ಹಾಕ್ಸ್ಕೊಂಡು ಓಟ್ ವಿಲೇಷನ್ ಟೈಮ್ ನಲ್ಲಿ ಬರ್ತಾರೆ ಆಮೇಲೆ ವಿಲೇಷನ್ ಮುಗಿತಂದ್ರೆ ಯಾರು ಬರೋದಿಲ್ಲ ಇಲ್ಲಿ ಓಟ್ ಎಲ್ಲ ಹಾಕ್ತಾರೆ ಎಲ್ಲ ಐತ್ ಕೇಂದ್ರ ಹೇಮಡ್ಗನಲ್ಲಿ ಇಲ್ಲಿ ಓಟು ಕೇಂದ್ರ ಇಲ್ಲ ಇಲ್ಲ ಮತಗಟ್ಟೆನೂ ಇಲ್ಲ ಇಲ್ಲಿ ಇಲ್ಲ ಎಷ್ಟ್ ಜನ ಇದಾರೆ ಇಲ್ಲಿ 1 ವರ್ಷ ಆಯ್ತು ಇಲ್ಲಿ ಆಮೇಲೆ ಹೇಮಡ್ಗನಲ್ಲಿ ಮಾಡಿರೋದು ಹೌದಾ ಇಲ್ಲಿಲ್ಲ ಈಗ ಇಲ್ಲಿ ಇಲ್ಲ ಹೇಮಡ್ಗನಲ್ಲಿ ಹೌದಾ ಮೊದ್ಲು ಇಲ್ಲೇ ಓಟ್ ಹಾಕ್ತಿದ್ರಿ ಮೊದ್ಲೇ ಇಲ್ಲಿ ಆಗಿತ್ತು ಹೌದಾ 1 ವರ್ಷ ಆಗಿದ್ದು ಹೌದಾ ಇಲ್ಲಿ ಓಟ್ ಆಗಿ ಆಮೇಲೆ ಗೊತ್ತಾಯ್ತಲ್ಲ ವೀಕ್ಷಕರೇ ವಿಶೇಷವಾಗಿ ಮಾನ್ಯ ಏನು ಅಂಗನವಾಡಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಏನು ಮಧು ಬಂಗಾರಪ್ಪ ಸಾಹೇಬ್ರು ಮತ್ತೆ DC ಅವರು ದಯವಿಟ್ಟು ಅದಕ್ಕೆ ವಿಶೇಷ ವರದಿ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ನೋಡಿ 2023 ಶಾಲೆ ಇತ್ತು, ಅದನ್ನ ಬಂದ್ ಮಾಡ್ಬಿಟ್ಟಿದ್ದೀರಾ ಆಯ್ತಾ. ಜೊತೆಗೆ ಅಂಗನವಾಡಿ ಕೇಂದ್ರ ಪಾಪ ನೋಡಿ ಇಲ್ಲಿರ್ತಕ್ಕಂಥ ಪಾಪ ಹೆಣ್ಮಕ್ಳು ಇದಾರೆ, ದೂರದ ಹೆಮ್ಮಡ್ಗಕ್ಕೆ ಹೋಗ್ಬೇಕು, 10 ಜನ ಒಂದ್ ರೀತಿ ಸಣ್ಣ ಪಾಪಗಳು ಇರ್ತವೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ
ಇಲ್ಲಿ ಒಂದು ಅಂಗನವಾಡಿ ಎಂತೆಂತವಕ್ಕೂ ನೀವು ಅಂಗನವಾಡಿ ಕೇಂದ್ರ ಮಾಡ್ಕೊಡ್ತೀರಾ. ದಯವಿಟ್ಟು ನಿಮ್ಮ ಕ್ಷೇತ್ರ, ವಿಶೇಷವಾಗಿ ನಿಮ್ಮ ಜಿಲ್ಲೆ, ನಿಮ್ಮ ಹುಟ್ಟೂರಿನ ತಾಲೂಕು, ಇಲ್ಲಿ ದಯವಿಟ್ಟು ಒಂದು ಅಂಗನವಾಡಿ ಕೇಂದ್ರ ಒಂದ್ ರೀತಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಜನಪ್ರತಿನಿಧಿಗಳು ಬರ್ತೀರಂತೆ. ನೀವು ಯಾರು ಹಾಲಿ ಇರ್ಬೋದು, ಮಾಜಿಗಳಿರ್ಬೋದು, ಇನ್ನೊಬ್ರು ಮಾಜಿಗಳಿರ್ಬೋದು, ದಯವಿಟ್ಟು ಬರೇ ಈ ಕಡೆ ಗ್ರಾಮಗಳಿಗೆ ನಿಮ್ ಬರೇ ವೋಟ್ ಬ್ಯಾಂಕ್ ಮಾತ್ರ ಸೀಮಿತ ಆಯ್ತಾ, ಈ ಕಡೆ ಜನಗಳ್ದು ಆಯ್ತಾ? ಹಾಗಾಗಿ ನನ್ನ ಪ್ರಶ್ನೆ, ದಯವಿಟ್ಟು ನೀವು ವೋಟ್ ಹಾಕ್ಸ್ಕೊಳ್ಳೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಜನಗಳ ಒಂದ್ ರೀತಿ ಸಮಸ್ಯೆಗಳನ್ನ ಶಾಶ್ವತವಾಗಿ ಬಗೆಹರಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ದಯವಿಟ್ಟು ನೋಡಿ, ಇಲ್ಲಿ ಸರ್ಕಾರಿ ಶಾಲೆ ಬಂದಾಗಿದೆ, ಅದನ್ನ ಆರಂಭ ಮಾಡಿ. ಮತ್ತೆ ಇಲ್ಲಿ ಅಂಗನವಾಡಿ ಕೇಂದ್ರ ಬೇಕಾಗಿದೆ, ದಯವಿಟ್ಟು ಇದನ್ನ ತಾವು ಪರಿಶೀಲನೆ ಮಾಡಿ ದಯವಿಟ್ಟು ಇಲ್ಲಿ ಅಂಗನವಾಡಿ ಕೇಂದ್ರ ಮಾಡ್ಕೊಡಿ. ಮತ್ತೆ ವೋಟಿಂಗ್ ಪವರ್ ಪಾಪ ಇಲ್ಲಿರ್ತಕ್ಕಂಥ ನೀವು ವೋಟ್ ಹಾಕಕ್ಕೋಸ್ಕರ ಅಲ್ಲಿ ಹೆಮ್ಮಡ್ಗಕ್ ಹೋಗ್ಬೇಕು. ಯಾವ ನ್ಯಾಯ ರೀ ಇದು? ದಯವಿಟ್ಟು 400 ಜನಸಂಖ್ಯೆ ಇದೆಯಂತೆ. ಹಾಗಾಗಿ ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಇಂತಹ ಕಾಡಂಚಿನ ನಿವಾಸಿಗಳ ಒಂದ್ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಮೊನ್ನೆ ಕಾಗೇರಿ ಸಾಹೇಬ್ರೆ ನೋಡಿ, ನಿಮ್ಗೆ ವೋಟ್ ಹಾಕಿರ್ತಕ್ಕಂಥ ಜನಗಳ ಪರಿಸ್ಥಿತಿ ಇದು. ದಯವಿಟ್ಟು ನೀವು ಅವ್ರನ್ನದೇ ಎಲ್ಲರಿಗೂ ಸಹ ಹೇಳ್ತೀನಿ, ದಯವಿಟ್ಟು ಇಂಥವ್ರ ಕಣ್ಣೀರು ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ. ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.